ಎದ್ದಿದ ತಕ್ಷಣ ಫೋನ್ ನೋಡ್ತೀರಾ, 1 ಗಂಟೆ ಒಂದು ಸೆಟ್ಟಿಂಗ್ಸ್ ಆನ್ ಮಾಡಿದ್ರೆ 1 ಗಂಟೆ ಸೇವ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಫೋನ್ ಸ್ಕ್ರೋಲ್ ಮಾಡೋ ಅಭ್ಯಾಸ ನನಗೂ ಇತ್ತು. ಸೊ ಒಂದು ಸೆಟ್ಟಿಂಗ್ ಆನ್ ಮಾಡಿದ್ಮೇಲೆ 1 ಗಂಟೆ ಫ್ರೀ ಆಯಿತು. ನೀವು ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನಿಮಗೆ ಎದ್ದಿದ ತಕ್ಷಣ ಯಾವ ಆ್ಯಪ್ನ ನೀವು ಫಸ್ಟು ಓಪನ್ ಮಾಡೋದು, ಯೂಟ್ಯೂಬಾ, ಇನ್ಸ್ಟಾಗ್ರಾಮಾ, ಫೇಸ್ಬುಕ್ಕಾ, ಯಾವುದನ್ನ ನೀವು ಆನ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತಾ ಇರೋದು ಬಂದೆ ಸಂಜೆ 7:30 8 ಗಂಟೆ ಆ ಮಧ್ಯ. ಸಾಂಬಾರು ಬಿಸಿ ಇಟ್ಟೆ, ಹಾಗೆಯೇ ಪಾತ್ರೆ ತುಂಬಾ ಇತ್ತು. ಬೆಳಗ್ಗೆಯಿಂದ ಏನೂ ಮಾಡಿರಲಿಲ್ಲ, ಕೆಲಸ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೆ. ಸ್ವಲ್ಪ ಮೈ ಸೋಂಬೇರಿತನ ತೋರಿಸ್ತು ಭಾನುವಾರ ಆಗಿರೋದ್ರಿಂದ. ಅದಕ್ಕೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪಾತ್ರೆ ಎಲ್ಲ ಉಜ್ಜೋದಕ್ಕೆ ಹಾಕಿ, ಏನು ಕೆಳಗಡೆ ಅದು ಯಾವಾಗಲೂ ಪಾತ್ರೆ ಜಾಸ್ತಿ ಇರುತ್ತಲ್ಲ, ಸೊ ಹಾಗಾಗಿ ದೊಡ್ಡ ದೊಡ್ಡ ಪಾತ್ರೆ ಈ ಥರ ಇದ್ರ ಮೇಲೆ ಇಡೋದು ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲ ನನ್ನ ವಿಡಿಯೋಸ್ ನೋಡೋರಿಗೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಸಾಂಬಾರು ಬಿಸಿ ಇಟ್ಬಿಟ್ಟು ಮುದ್ದೆಗೆ ಇಟ್ಕೊಂಡು ಮುದ್ದೆಗೂ ಇಟ್ಟು ಎಲ್ಲ ಮುದ್ದೆ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ರೊಟೀನಂತೂ ಇಷ್ಟೇ, ಏನಂತ ಹೇಳ್ಕೊಳೋಂಥ ರೊಟೀನ್ ಏನು ಸ್ಟಾರ್ಟ್ ಮಾಡಿಲ್ಲ. ಸೊ ನಾನು ಬ್ಲಾಗಲ್ಲಿ ಹೇಳ್ತಾ ಇರೋದೇನಪ್ಪ ಅಂದರೆ, ಯಾವ ಸೆಟ್ಟಿಂಗ್ಸ್ ಆನ್ ಮಾಡಿದ್ರೆ ಫೋನಲ್ಲಿ 1 ಗಂಟೆ ಸೇವ್ ಮಾಡ್ಬೋದು, ಹಾಗೆ ಏನೇನು ಮಾಡಿದ್ರೆ ನಾವು ಬೇಗ ಕೆಲಸ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಯಾಕೆ ಅಂದರೆ ಆಲ್ಮೋಸ್ಟ್ ಇವಾಗ ಎಲ್ಲರೂ ಫೋನ್ ಜಾಸ್ತಿ ಯೂಸ್ ಮಾಡ್ತಾರೆ, ಅಲ್ಲಿ ನಾನು ಕೂಡ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ನಾನು ಇದೊಂದು ಉಪಾಯನ ಮಾಡಿದೆ, 1 ಗಂಟೆ ನನಗೂ ಟೈಮ್ ಸೇವ್ ಆಗುತ್ತೆ, ಹಾಗೆ ಫೋನಲ್ಲಿ ನಾನು ಕೂಡ ಜಾಸ್ತಿ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಕೂಡ ಒಂದು ಇದು ಸಿಗುತ್ತೆ. ಸೊ ಯಾವುದ್ಯಾವುದೆಲ್ಲ ಫೋನ್ ಯೂಸ್ ಮಾಡ್ತೀರಾ, ಈ ಟ್ರಿಕ್ ಸ್ಯಾಮ್ಸಂಗ್, ವಿವೋ, ರಿಯಲ್ಮಿ, OnePlus ಎಲ್ಲ ಫೋನ್ಗೂ ಇದಾಗುತ್ತೆ. ಡಿಜಿಟಲ್ ವೆಲ್ಬಿಂಗ್ ಐಫೋನಲ್ಲಿ ಕೂಡ ಸ್ಕ್ರೀನ್ದು ನಾವು ಇದು ಮಾಡ್ಕೋಬೋದು. ಹಾಗೆ ಇನ್ನೊಂದೇನಪ್ಪ ಅಂದರೆ, ಅಲಾರಮ್ ಸೌಂಡನ್ನ ನಾವು ಸ್ಕ್ರೀನ್ ಇದು ಮಾಡಿ ಇಟ್ಕೊಂಡಿರ್ತೀವಲ್ವ, ಅಲಾರಮ್ನ ಆಫ್ ಮಾಡೋದು. ಆಮೇಲೆ ಟೈಮಿಂಗ್ನ ನಾವೇನು ಮಾಡಬೇಕು ಅಂದರೆ, ಸ್ಕ್ರೀನ್ ಇದರಲ್ಲಿ ಫೋನ್ನ ಇದು ಮಾಡ್ಕೋಬೇಕು. 1 ಅವರ್ ನಾನು ಫೋನ್ ಯೂಸ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಏನು ಕೆಲಸ ಇದು ಮಾಡ್ಕೋತೀವಲ್ಲ, ನಮ್ಮ ಪಾಡಿಗೆ ನಾವು ಆರಾಮಾಗಿ 1 ಅವರ್ ಟೈಮಿಂಗ್ ಸೆಟ್ ಮಾಡಿಕೊಂಡು ಇಷ್ಟೊತ್ತಿಂದ ಇಷ್ಟೊತ್ತಿಗೆ ನಾವು ಫೋನ್ ಮುಟ್ಟೋದಿಲ್ಲ ಅಂತ ಹೇಳಿ ಒಂದು ಕೆಲಸನ ನಾವು ಆರಾಮಾಗಿ ಇದು ಮಾಡ್ಕೋಬೋದು. ನಾನು ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಜಾಸ್ತಿ ಯೂಸ್ ಮಾಡ್ತೀನಿ, ನಾನು ಕೂಡ ಯೂಸ್ ಮಾಡ್ತೀನಿ. ಸೊ ಅವಾಗೆಲ್ಲ ನಾನು ಏನು ಅಂದ್ಕೊಳ್ಳೋದು ಅಂದರೆ, 6 ಗಂಟೆಯಿಂದ 8 ಗಂಟೆ ಒಳಗಡೆ ಇಷ್ಟು ಕೆಲಸ ಮುಗಿಸ್ಕೋಬೇಕು. ಸೊ ಅಷ್ಟರೊಳಗಾಗಿ ನಾನು ಇಷ್ಟು ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ನಮ್ಮ ಒಂದು ಇದರಲ್ಲಿ ನಾವು ಏನೆಲ್ಲ ಸೇವ್ ಮಾಡ್ಕೋಬೋದು, ಏನೆಲ್ಲ ಇದು ಮಾಡ್ತೀವಿ, 6ರಿಂದ 8 ಗಂಟೆಗೆ ನಾವು ನಮ್ಮ ಫೋನಲ್ಲಿ ಯೂಟ್ಯೂಬ್ ಆಗ್ಬೋದು, ಇದಾಗ್ಬೋದು, ಏನು ಇನ್ಸ್ಟಾಗ್ರಾಮ್ ಆಗ್ಬೋದು, ನಾವು ರೀಲ್ಸ್ ಎಲ್ಲ ಆರಾಮಾಗಿ ನೋಡಿಕೊಂಡೇ ಕೂತ್ಕೊಂಡ್ಬಿಡ್ತೀವಿ. ಒಂದು ಸತಿ ನಾವು ಯಾವ್ದಕ್ಕಾದ್ರೂ ಅಡಿಕ್ಟ್ ಆದರೆ ಆರಾಮಾಗಿ ಅದರಲ್ಲೇ ಇದ್ದೋಗಿರ್ತೀವಿ. ಸೊ ನಾವು ಏನು ಮಾಡ್ತಾ ಇರ್ತೀವಿ ನಮಗೆ ಗೊತ್ತೇ ಆಗೋದಿಲ್ಲ, ಅಂತ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಹೊತ್ತು ಅದನ್ನು ಆಫ್ ಮಾಡಿ ಇಟ್ಬಿಡಬೇಕು. ನಮ್ಗೆ ಇನ್ನೊಂದೇನಪ್ಪ ಅಂದರೆ, ಅಲಾರಮ್ ಸೌಂಡ್ ಬಂದಿದ್ದ ತಕ್ಷಣ ಅಲಾರಮ್ ಆಫ್ ಮಾಡಿಬಿಟ್ಟು ಫೋನು ಇನ್ಸ್ಟಾನೋ ಇಲ್ಲ ಫೇಸ್ಬುಕ್ಕು ಆನ್ ಮಾಡಿಕೊಂಡ್ರೆ, ಇಲ್ಲ ಇನ್ನೇನಾದರೂ ನೋಡೋಕ್ಕೆ ಕೂತ್ಕೊಂಡ್ರೆ ಟೈಮ್ ಯಾವುದ್ರ ಕಡೆನೂ ಗಮನ ಅಂತೂ ಅಷ್ಟು ಹೋಗೋದಿಲ್ಲ ನಮಗೆ. ಸೊ ಏನಪ್ಪ ನಮ್ಮ ರೊಟೀನ್ ಏನಿದೆ ಅದನ್ನ ಮುಗಿಸ್ಕೊಂಡು ಫೋನ್ ಇದು ಮಾಡ್ಕೋಬೇಕು. ಪ್ರಾಬ್ಲಮ್ ಏನಂದರೆ, 10 ನಿಮಿಷ ರೀಲ್ಸ್ ನೋಡೋಕ್ಕೆ ಹೋದರೆ 1 ಗಂಟೆ ಹೋಗಿರುತ್ತೆ. ಇದರಲ್ಲಿ ನಾವು ಏನು ಸೊಲ್ಯೂಷನ್ ತೊಗೋತೀವಿ ಅಂದರೆ, ಒಂದು ಸೆಟ್ಟಿಂಗಿಂದ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡ್ಕೊಳ್ಳೋ ಟ್ರಿಕ್ ಅಂದರೆ, ಮೇಲೆ ನಮ್ಮದು ಸ್ಕ್ರೀನ್ ಇದಿರುತ್ತಲ್ಲ ಅದನ್ನ ಫುಲ್ಲು ಲೋ ಮಾಡಿಬಿಟ್ಟು, ಆವಾಗ ಬ್ಲರ್ ಇದು ಬಂದು ಸ್ಕ್ರೀನ್ ಮೇಲೆ ಬ್ಲರ್ ಆಗಿದ ತಕ್ಷಣ ನಮಗೆ ಸ್ವಲ್ಪ ತಲೆನೋವು ಬಂದಂಗೆ ಆಗುತ್ತೆ. ಫೋನ್ ಆಫ್ ಮಾಡಿಟ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಇದು 90% ಜನಕ್ಕೆ ಗೊತ್ತಿರೋದಿಲ್ಲ. ಈಗ ನಾನು ಕೂಡ ಅಷ್ಟೇ, ಫುಲ್ಲು ಫೋನ್ ಏನೂ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಇದನ್ನು ಫುಲ್ಲಾಗಿ ಇಟ್ಟಿರ್ತೀನಿ ಲೈಟಿಂಗ್ನ ಕಮ್ಮಿ ಮಾಡಿದಾಗ ಸ್ವಲ್ಪ ನಮಗೆ ಅದು ಕಣ್ಣು ಕಾಣಿಸ್ತಾ ಇರೋಂಗಾಗಿ ಫೋನ್ ಯೂಸ್ ಮಾಡೋದು ಬೇಡ ಅಂತ ಹೇಳಿ ಹೋಗೋದು ಕೂಡ ಇರುತ್ತೆ. ಸೊ ಇದು ಬಂದು ಫಸ್ಟು ನಾವೇನು ಮಾಡ್ತೀವಿ ಅಂದರೆ, ಇನ್ಸ್ಟಾ ಓಪನ್ ಮಾಡೋದು ಇಲ್ಲ ಟಿಕ್ಟಾಕ್ ಇದನ್ನೆಲ್ಲ ನೋಡ್ತಾನೆ ಇರ್ತೀವಲ್ಲ, ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಆಲ್ಮೋಸ್ಟ್ ಫೋನು ಟಿವಿಗಳಿಗೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಇದು ಒಂದು ಸಣ್ಣ ಇದು ಅಷ್ಟೇ. ಕಂಪಲ್ಸರಿ ಎಲ್ಲರೂ ಫೋನಲ್ಲೇ ಇರೋದಿಲ್ಲ. ಒಂದೊಂದು ಸತಿ ನಾನು ಕೂಡ ತುಂಬ ಅಡಿಕ್ಟ್ ಆಗಿರ್ತೀನಿ. ಯಾವುದಾದ್ರೂ ಒಂದು ಆ್ಯಪ್ ಡೌನ್ಲೋಡ್ ಆಗಿದೆ ಅಂದರೆ, ಯಾವುದಾದ್ರೂ ಒಂದು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಇಂಟ್ರೆಸ್ಟ್ ಅದರ ಮೇಲೇ ಇರುತ್ತೆ. ಆ ಇಂಟ್ರೆಸ್ಟನ್ನೇ ಕೆಲಸದ ಮೇಲೆ ಕಮ್ಮಿ ಮಾಡಿರ್ತೀವಿ. ಆಲ್ಮೋಸ್ಟ್
ಏನಪ್ಪ ಅಂದರೆ ಆಮೇಲೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದರಲ್ಲೇ ಇರ್ತೀವಿ. ಸೊ ನಾನು ಕೂಡ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮಾರು ಸತಿ ಕೆಲಸಗಳನ್ನ ಅಲ್ಲೇ ಸ್ಟಾಪ್ ಮಾಡಿ ಇಟ್ಕೊಂಡು ಇವತ್ತು ಕೂಡ ಸೇಮ್ ಪ್ರಾಬ್ಲಮ್ನ ಮಾಡಿದೆ. ಫೋನ್ ನೋಡಿಕೊಂಡು ಏನು ಕೆಲಸನೂ ಮಾಡಿರಲಿಲ್ಲ. ಸೊ ಹಾಗಾಗಿ ನಿಮಗೆ ಇದನ್ನು ನನ್ನದೇ ಒಂದು ಉದಾಹರಣೆ ಥರ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಕಂಟಿನ್ಯೂ ಆಗಿ ವೀಡಿಯೋಸ್ ಬರುತ್ತೆ. ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬೈ ಬಾಯ್.